ಬಂಟೆ ಬ್ರದರ್ಸ್ ದೆಹಲಿ ಭೇಟಿ ಬೆನ್ನಲ್ಲೇ ಇದೀಗ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಆದರೆ ಮತ್ತೊಂದು ಕಡೆ ಸಿಎಂ ಟೀಮ್ ಕೂಡ ಅಲರ್ಟ್ ಆಗಿದೆ. ಇಂದು ಸಂಜೆ ದೆಹಲಿಗೆ ತೆರಳಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ಸಂಜೆ 4:30ಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಇಂದು ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡುತ್ತಾರೆ. ಎಚ್.ಸಿ. ಮಹದೇವಪ್ಪ ನಾಳೆ ಕೇಂದ್ರ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ವೇಳೆ ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತು ಕೂಡ ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಅಲರ್ಟ್ ಆಗಿದ್ರೆ, ಮತ್ತೊಂದು ಕಡೆ ಈಗ ದೆಹಲಿ ಭೇಟಿ ಕೊಡ್ತಿದ್ದಾರೆ ಸಿಎಂ ಬಣದವರು ಕೂಡ. ಸಿಎಂ ಟೀಮ್ ಕೂಡ ಈಗ ಅಲರ್ಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರು ಕೂಡ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡಿ ಬಂದಿದ್ರು. ಈಗ ಸಿಎಂ ಟೀಮ್ ಕೂಡ ಅಲರ್ಟ್ ಆಗಿ, ವಿಶೇಷವಾಗಿ ಎಚ್.ಸಿ. ಮಹದೇವಪ್ಪ, ಸಿದ್ದರಾಮಯ್ಯ ಅವರ ಬಣ ಈಗ ಇವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾಳೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಕೂಡ ಇವತ್ತು ಸಂಜೆ 4:30ಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ. ಬಂಟೆ ಬ್ರದರ್ಸ್ ದೆಹಲಿ ಭೇಟಿ ಒಂದು ಕಡೆ, ಮತ್ತೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ ಅವರು ಕೂಡ ಇಷ್ಟು ಅಲರ್ಟ್ ಆಗಿ ಈಗ ಡಿಕೆ ಬ್ರದರ್ಸ್ ಅಲ್ಲಿ ತಮ್ಮ ಪರವಾಗಿ ಏನೆಲ್ಲ ಹೇಳಿಕೆಯನ್ನ ಕೊಡೋದು ಅಥವಾ ಏನೆಲ್ಲ ಬೇಡಿಕೆಯನ್ನ ಇಡಬೇಕು ಎಲ್ಲವೂ ಕೂಡ ಇಟ್ಟು ಬಂದಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ. ಅದರ ಜೊತೆಗೆ ಇಂಥ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಬಣ, ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಸುಮ್ಮನೆ ಕೂರೋ ಚಾನ್ಸೇ ಇಲ್ಲ. ಹಾಗಾಗಿ ಏನೆಲ್ಲ ಕಸರತ್ತು ಮಾಡಬೇಕು, ಏನೆಲ್ಲ ಸರ್ಕಸ್ ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ. ಇಂಥ ಟೈಮಲ್ಲೇ ಇನ್ನು ಡಿಕೆ ಬ್ರದರ್ಸ್ ಈಗಷ್ಟೇ ಬಂದಿದ್ದಾರೆ, ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಹೋಗ್ತಾ ಇರುವಂತದ್ದು. ಅದಾದ ನಂತರ ನಾಳೆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಎಚ್.ಸಿ. ಮಹದೇವಪ್ಪ. ಸಭೆಯಲ್ಲಿ ಭಾಗಿಯಾದ ನಂತರ ಹೈಕಮಾಂಡ್ ನಾಯಕರ ಜೊತೆ ಭೇಟಿಯಾಗುವಂತ ಆಲ್ಮೋಸ್ಟ್ ಸಾಧ್ಯತೆ ಇದೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಭೇಟಿಯಾಗಿ ಯಾರ ಪರವಾಗಿ ಮಾತಾಡ್ತಾರೆ, ಏನ್ ಚರ್ಚೆ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಎಐಸಿಸಿ ಅಧ್ಯಕ್ಷರನ್ನೇ ಭೇಟಿಯಾಗ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರನ್ನ ಅಷ್ಟು ಸುಲಭವಾಗಿ ಭೇಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಅವಕಾಶ ಕೊಡ್ತಾ ಇಲ್ಲ ಯಾರಿಗೂ ಕೂಡ. ಹಾಗಾಗಿ ಒಂದ್ ರೀತಿಯಾಗಿ ಕೆ.ಸಿ. ವೇಣುಗೋಪಾಲ್ ಇರ್ಬೋದು ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇವರನ್ನ ಭೇಟಿಯಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಸಂಪುಟ ಪುನರಚನೆ ವಿಚಾರವೂ ಕೂಡ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರ ಬಣದವರು ಹೇಳ್ತಾ ಇರುವಂತದ್ದು ಇದೆ, ಸಂಪುಟ ಪುನರಚನೆ ಆದ್ರೆ ಬಹಳ ಒಳ್ಳೆಯದು ಅಂತ ಅವರು ಕೂಡ ಹೇಳ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಸಂಪುಟ ಪುನರಚನೆ ಆದ್ರೆ ಆ ಒಂದು ಟೈಮಲ್ಲಿ ಗಮನ ಎಲ್ಲ ಸಂಪುಟ ಪುನರಚನೆ ವಿಚಾರದಲ್ಲಿ ಹೋಗುತ್ತೆ. ಆಗ ಸಿಎಂ ಬದಲಾವಣೆ ಅಥವಾ ಪವರ್ ಶೇರಿಂಗ್ ವಿಚಾರ ಸದ್ಯಕ್ಕೆ ಏನ್ ಚರ್ಚೆ ಆಗ್ತಿದೆಯಲ್ಲ ಅದೆಲ್ಲವೂ ಕೂಡ ಮರೆತು ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಸಿಎಂ ಟೀಮ್ ಅವರ ಒಂದು ಪ್ಲಾನ್ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಈಗ ಅವರ ಪರವಾಗಿ, ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಲಿಕ್ಕೆ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅವ್ರು ಹೇಳಿರುವಂತದ್ದು ಒಂದು ಸಭೆಯಲ್ಲಿ ಹೋಗ್ತಾ ಇದೀವಿ ಅಂತ, ಒಂದು ಸಭೆಯಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇವತ್ತು ಸಂಜೆ ಎಚ್.ಸಿ. ಮಹದೇವಪ್ಪ ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ಸಭೆ ಆದ ನಂತರ, ನಾಳೆ ಒಂದು ಸಭೆ ಆದ ನಂತರ ಮಾತನಾಡ್ತಾರೆ.